ನಮ್ಮ ಭಾರತೀಯ ಒಂದು ಪದ್ಧತಿಗಳಲ್ಲಿ ಅಥವಾ ನಮ್ಮ ಭಾರತೀಯ ಅಭ್ಯಾಸಗಳಲ್ಲಿ ಬಂಗಾರ ಅನ್ನತಕ್ಕಂಥದ್ದಕ್ಕೆ ಶ್ರೇಷ್ಠವಾದಂತಹ ಒಂದು ಸ್ಥಾನಮಾನ ಇದೆ. ಅದು ನೀವು ಆಯುರ್ವೇದ ತಗೊಳ್ಳಿ, ಬಂಗಾರ ಶ್ರೇಷ್ಠ ಅಂತ ಹೇಳುತ್ತೆ. ಪೂಜೆ ಪುನಸ್ಕಾರಗಳಲ್ಲಿ ತಗೊಳ್ಳಿ, ಬಂಗಾರ ಶ್ರೇಷ್ಠ ಅನ್ನತ್ತೆ. ದಾನಾದಿಗಳಲ್ಲಿ ತಗೊಳ್ಳಿ, ಬಂಗಾರ ಶ್ರೇಷ್ಠ ಅನ್ನತ್ತೆ. ಅಥವಾ ನೀವು ಆಭರಣಾದಿ ಪ್ರಾಕ್ಟಿಕಲಿ ಮಾರ್ಕೆಟ್ ವ್ಯಾಲ್ಯೂ ತಗೊಳ್ಳಿ, ಬಂಗಾರ ಶ್ರೇಷ್ಠ ಅನ್ನತ್ತೆ. ಹಾಗೂ ಎಲ್ಲ ಬಂಗಾರವನ್ನು ಧಾರಣೆ ನೀವು ಆಯುರ್ವೇದಕ್ಕೆ ಹೋದರೂ ಬಂಗಾರ ಶ್ರೇಷ್ಠ ಅಂತಲೇ ಹೇಳುತ್ತೆ. ಸೊ ಹೀಗೆ ಇಂತಹ ಶ್ರೇಷ್ಠವಾದ ಗುಣವುಳ್ಳಂತಹ ಬಂಗಾರ ಪ್ರತಿಯೊಬ್ಬರಿಗೂ ಆಸೆ ಇರುತ್ತೆ, ನಾನು ಬಂಗಾರವನ್ನು ಖರೀದಿ ಮಾಡಬೇಕು ಅಂತ. ಆದರೆ ಬಹಳ ಪ್ರಮುಖವಾಗಿ ಏನೇನು ಯೋಚನೆ ಮಾಡಿರ್ತಾರೆ, ಬಂಗಾರ ತಗೊಳ್ಳೋದು ಹೆಂಗಪ್ಪ, ಬಹಳ ಕಷ್ಟ, ಭಾಳ ರೇಟ್, 1 ಗ್ರಾಮಿಗೆ 9,000 10,000, ನಾವೆಲ್ಲಿಂದ ಬಂಗಾರ ತಗೊಳ್ಳೋಕ್ಕೆ ಸಾಧ್ಯ ಅಂತ. ಸೊ ನಾನು ಈ ಒಂದು ವಿಡಿಯೋದಲ್ಲಿ ವೃಶ್ಚಿಕ ರಾಶಿಯವರಿಗೆ ಬಂಗಾರ ಖರೀದಿಸುವಂಥ ಯೋಗ ಫಲಗಳು, ಅದರ ಜೊತೆಗೆ ಆಲ್ರೆಡಿ ಇದ್ದಂಥ ಬಂಗಾರವನ್ನೇನೋ ನೀವು ಅಡಮಾನ ಇಟ್ಬಿಟ್ಟಿದ್ರೆ ಅದನ್ನು ಬಿಡಿಸ್ಕೊಂಡು ಬರತಕ್ಕಂಥ ಒಂದು ಅವಕಾಶಗಳು, ಯಾವ ದೇವತಾರಾಧನೆ ಏನು ಮಾಡ್ಕೊಂಡ್ರೆ ಬೇಗ ಬಂಗಾರ ಬಿಡಿಸ್ಕೊಂಬಂದ್ಬಿಡೋದು ನೀವು ಅಂತ. ಈ ಎರಡು ವಿಚಾರಗಳನ್ನು ವೃಶ್ಚಿಕ ರಾಶಿಯವರಿಗೆ ವಿಶೇಷವಾಗಿ ತಿಳಿಸ್ತಾನೆ, ಭಾಳ ಇಂಪಾರ್ಟೆಂಟ್ ಇದು. ಸೊ ದಯವಿಟ್ಟು ಪ್ರತಿಯೊಬ್ಬ ವೃಶ್ಚಿಕ ರಾಶಿಯವರು ವಿಡಿಯೋ ರೀಚ್ ಆಗೋ ಥರ ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಚಾನಲ್ ಅಂದರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೀರಾ, ನಮ್ಮ ಪೇಜನ್ನು ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರ್ತಕ್ಕಂಥದ್ದು ವೃಶ್ಚಿಕ ರಾಶಿಯವರ ಬಂಗಾರ ಯೋಗ ರಹಸ್ಯ ವಿಧಾನಗಳು ಅಂತ. ನೋಡಿ, ಬಂಗಾರವನ್ನು ಖರೀದಿಸುವಂಥ ವಿಚಾರಕ್ಕೆ ಬಂದರೆ ಬಂಗಾರ ಕಾಸ್ಟ್ಲಿ, 1 ಗ್ರಾಮಿಗೆ 10,000 ಅಥವಾ 9,000 ಏನೋ ಒಂದು, ಒಟ್ಟು 1 ಗ್ರಾಮಿಗೆ ಅಷ್ಟೆಲ್ಲ ದುಡ್ಡಿದೆ, ಆದ್ದರಿಂದ ನಾನು ಖರೀದಿಸ್ತಾ ಇಲ್ಲ ಅನ್ನುವಂಥ ಮಾತು ನೀವೇನಾದ್ರು ಹೇಳಿದ್ರೆ ಅದು ಶುದ್ಧ ಸುಳ್ಳಾಗಿರುತ್ತೆ. ಕಾರಣ ಏನು ಅಂತಂದರೆ, 1 ಗ್ರಾಮ್ ಬಂಗಾರಕ್ಕೆ 500 ರೂಪಾಯಿ ಇದ್ದಾಗಲೂ ಇದೇ ಡೈಲಾಗೆ, 500 ರೂಪಾಯಿ 1 ಗ್ರಾಮ್ ಬಂಗಾರ ಎಲ್ಲಿಂದ ತಗೊಳ್ಳೋದು ನಾವು ಅಂತ. 1 ಗ್ರಾಮ್ ಬಂಗಾರಕ್ಕೆ 1,500-2,000 ಇದ್ದಾಗೂ ಇದೇ ಡೈಲಾಗ್ ಹೊಡೆದಿದ್ದೀರಾ, 5,000 ಇದ್ದಾಗೂ ಇದೇ ಡೈಲಾಗ್ ಹೊಡೆದಿದ್ದೀರಾ, ಈಗ 9,000-10,000 ಬಂದಾಗೂ ಇದೇ ಡೈಲಾಗ್ ಹೇಳ್ತಾ ಇದ್ದೀರಾ. ಅಲ್ಲಿಗೆ ಬಂಗಾರವನ್ನು ಖರೀದಿಸುವಂಥ ಯೋಗಗಳು ನಿಮಗೆ ಬಂದಿಲ್ಲ ಅಂತಲೇ ಅರ್ಥ ಆಗ್ತದೆ. ದಯವಿಟ್ಟು ಗಮನಿಸಿ ವೀಕ್ಷಕರೇ, ಇಲ್ಲಿ ಬಂಗಾರದ ದರ ಅಂದರೆ ಅದರ ಕಾಸ್ಟ್ ಇಂಪಾರ್ಟೆಂಟ್ ಅಲ್ಲ, ನಿಮ್ಮ ಮನಸ್ಸು ಖರೀದಿಸುವ ಯೋಗ ಇಂಪಾರ್ಟೆಂಟ್. ಇವತ್ತಿನ ದಿವಸಕ್ಕೂ ನಿಮಗೆ 10,000 ರೂಪಾಯಿಗಳು ನಿಮ್ಮಲ್ಲಿ ಇರ್ಬೋದು, ಮಿನಿಮಮ್ 10,000 ರೂಪಾಯಿ ನಿಮ್ಮ ಹತ್ರ ಇರ್ಬೋದು. ಹಾಗಂತ 10,000 ಇದೆ ಅಂತ ನೀವು ಹೋಗಿ 1 ಗ್ರಾಮ್ ಬಂಗಾರ ತೊಗೊಳ್ತಾ ಇಲ್ಲ, ನೀವು ಬೇರೆ ಏನೋ ನಿಮ್ಮ ಜೀವನಕ್ಕೆ ಯೂಸ್ ಮಾಡ್ಕೊತೀರಾ. ಹಾಗೇ ಬೇಕಾದ್ರೂ ಇರುತ್ತೆ ನಿಮ್ಮ ಅಕೌಂಟಲ್ಲಿ ಮಿನಿಮಮ್ ಬ್ಯಾಲೆನ್ಸ್ ಅಂತ ಬೇಕಾದ್ರೂ 10,000 ರೂಪಾಯಿ ಇಟ್ಕೊಂಡಿರ್ತೀರ. ಆದರೆ ಅದೇ 10,000 ಯಾರು 1 ಗ್ರಾಮ್ ಬಂಗಾರ ತಗೊಳ್ಳಲ್ಲ. ಯಾಕೆಂದ್ರೆ ಅಷ್ಟೇ ಹೆಂಗೆ ತೊಗೊಳಕ್ಕಾಗತ್ತೆ ಇವಾಗ, ಬೇಡ ಅಂತ. ಸೊ ಬಂಗಾರ ಖರೀದಿಸುವಂಥ ಆಲೋಚನೆ, ಯೋಗ ಫಲ, ಆರ್ಥಿಕ ಶಕ್ತಿ ಇದೆಲ್ಲ ಕೂಡ ಬರಬೇಕು ಅಂದರೆ ಜ್ಯೋತಿಷ್ಯ ರೀತ್ಯ ನಿಮಗೆ ಆ ಬಂಗಾರ ಖರೀದಿಸುವಂಥ ಯೋಗಗಳು ಏನಿದೆ, ಇದೆಯಾ, ಅಥವಾ ಬರಬೇಕು ಅಂದರೆ ಏನು ಮಾಡಬೇಕು, ಇದೆಲ್ಲ ಮುನ್ನೆಲೆಗೆ ಬಂದ್ಬಿಡುತ್ತೆ. ಈಗ ಮಂತ್ರಕ್ಕೆ ಮಾವಿನಕಾಯಿ ಉದ್ರಲ್ಲ, ಏನು ಪೂಜೆ ಮಾಡಿಬಿಟ್ರೆ ಬಂಗಾರ ಬಂದ್ಬಿಡ್ತದ, ಇದೆಲ್ಲ ಒಳ್ಳೆ ವೇಸ್ಟ್, ಇದೆಲ್ಲ ಯಾವ ಇದೆಲ್ಲ ರೀತಿಯಲ್ಲಿ ನಾನು ಹೇಳ್ತಾ ಇಲ್ಲ. ನೀವು ಕಷ್ಟಪಡಲೇಬೇಕು, ನೀವು ದುಡಿಲೇಬೇಕು, ನಿಯತ್ತಾಗಿ ದುಡಿದು ಬಂಗಾರವನ್ನು ತೆಗೆದುಕೊಳ್ಳಲೇಬೇಕಾಗತ್ತೆ. ಅದನ್ನು ಹೊರತುಪಡಿಸಿ ಬೇರೆ ಮಾರ್ಗಗಳಿಲ್ಲ, ನಾನು ಒಪ್ತೇನೆ. ಆದರೆ ಇಲ್ಲಿ ತನಕ ನಿಮ್ಮ ಹತ್ರ ಇರೋ ದುಡ್ಡಲ್ಲಿ ನೀವು ಎಷ್ಟು ಬಂಗಾರ ಖರೀದಿ ಮಾಡಿದ್ದೀರಿ ಅನ್ನುವಂಥದ್ದು ಬಹಳ ಮುಖ್ಯವಾಗಿರುತ್ತೆ. ಸೊ ಬಂಗಾರವನ್ನು ಖರೀದಿಸುವ ಯೋಗವೂ ಬೇಕಲ್ಲ, ಆ ಯೋಗ ದೇವತಾರಾಧನೆ ಮೂಲಕ ಜ್ಯೋತಿಷ್ಯ ಪ್ರಕಾರ ಹೇಗೆ ಬರುತ್ತೆ ಅಂತ ನೋಡಿ. ಜ್ಯೋತಿಷದಲ್ಲಿ ಏನು ಹೇಳ್ತಾರೆ, 2 ಪಾಯಿಂಟ್ಸ್ನ ಭಾಳ ಇಂಪಾರ್ಟೆಂಟಾಗಿ ಹೇಳ್ತಾರೆ. ನಿಮ್ಮ ರಾಶಿ ಅಥವಾ ಲಗ್ನದಿಂದ ದ್ವಿತೀಯಾಧಿಪತಿ ಹಾಗೂ ಶುಕ್ರ, ಪಂಚಮ ಭಾಗ್ಯ ಲಾಭಾಧಿಪತಿ ಇತ್ಯಾದಿಗಳು ಹೇಳ್ತಾರೆ, ಅದೆಲ್ಲ ಸಪೋರ್ಟಿವ್ ಆಗಿರಬೇಕು ಅಂತ ಹೇಳ್ತಾರೆ. ಅಂದರೆ ಎಲ್ಲ ರೀತಿಯಲ್ಲಿ ಒಳ್ಳೇದು ಮಾಡ್ತದೆ, ಅದ್ರ ಬೇಕಾದ್ರೆ ಬಂಗಾರನೂ ತಗೋಬೋದು ಅನ್ನೋ ಥರ. ಬಟ್ ನಾವು ಹಂಗಲ್ಲ, ಪರ್ಟಿಕ್ಯುಲರ್ ಆಗಿ ಬಂಗಾರವನ್ನೇ ಖರೀದಿಸುವ ಯೋಗ ಬೇಕು ಅಂದರೆ 2, ಒಂದು ಶುಕ್ರ, ಇನ್ನೊಂದು ದ್ವಿತೀಯಾಧಿಪತಿ. ವೃಶ್ಚಿಕ ರಾಶಿಯವರಿಗೆ ದ್ವಿತೀಯಾಧಿಪತಿ ಯಾರು? ಗುರುಗ್ರಹ. ಅಲ್ಲಿಗೆ ಗುರು ಶುಕ್ರ ಈ 2 ದೇವತೆಗಳ ಆರಾಧನೆಯಿಂದ, ಈ 2 ಗ್ರಹಗಳ ಆರಾಧನೆಯಿಂದ, ಅಥವಾ 2 ಈ 2 ಗ್ರಹಗಳ ಅಭಿಮಾನಿ ದೇವರುಗಳ ಆರಾಧನೆಯಿಂದ ನಿಮ್ಮ ಜೀವನದಲ್ಲಿ ಬಂಗಾರ ಖರೀದಿಸುವ ಯೋಗ ಬರ್ತದೆ ಅನ್ನುವಂಥದ್ದು ಸ್ಪಷ್ಟ. ಇಲ್ಲಿ ಶುಕ್ರನ ಅಭಿಮಾನಿ ದೇವರು ಯಾರು? ದುರ್ಗಾ, ಲಕ್ಷ್ಮಿ, ಅಮ್ಮನವರು.
ಗುರುವಿನ ಅಭಿಮಾನ ದೇವರುಗಳಲ್ಲಿ ನಾವು ಗುರುವಿನ ಆರಾಧನೆ ಮಾಡ್ಕೊಳ್ತೇವೆ. ಬಹಳ ವಿಶೇಷವಾಗಿ ಗುರುವಿನ ಆರಾಧನೆ ಅಂದರೆ ಈಗ ಗುರುಗಳ ಸನ್ನಿಧಾನಗಳಿಗೆ ಹೋಗೋದು ಗುರು ದೋಷ ಪರಿಹಾರಕ್ಕೆ ಅಂತ ತಿಳ್ಕೊಳ್ತೇವೆ. ಸೊ ಆದ್ದರಿಂದ ಇಲ್ಲಿ ಗುರು ಆರಾಧನೆ ಹಾಗೂ ಅಮ್ಮನವರ ಆರಾಧನೆಯಿಂದ ನಿಮಗೆ ಬಂಗಾರ ಖರೀದಿಸುವಂಥ ಯೋಗಗಳು ಬರ್ತದೆ ಅಂತ ಅರ್ಥ. ಸೊ ವೃಶ್ಚಿಕ ರಾಶಿಯವರಾಗಿದ್ದೀರಿ, ಬಂಗಾರ ಖರೀದಿಸಬೇಕು ಅಥವಾ ಆಲೋಚನೆ ಬರಬೇಕು ಅಥವಾ ದುಡ್ಡು ಬರಬೇಕು ಅಥವಾ ಖರೀದಿಸುವ ಶಕ್ತಿ ಬರಬೇಕು ಅಂದರೆ ಗುರು ಹಾಗೂ ಶುಕ್ರ. ಶುಕ್ರನ ಆರಾಧನೆ ಮೊದಲು ನೋಡೋಣ. ಶುಕ್ರನ ಆರಾಧನೆಯಲ್ಲಿ ಏನು ಮಾಡಬೇಕು ನೀವು? ಶುಕ್ರನ ಆರಾಧನೆಯಲ್ಲಿ ಬಹಳ ಪ್ರಧಾನವಾಗಿ ಅಮ್ಮನವರ ಆರಾಧನೆ. ಸೊ ಪ್ರತಿದಿನ ಬೆಳಗ್ಗೆ ಎದ್ದು ಶುಕ್ರ ಅಷ್ಟೋತ್ತರ, ದುರ್ಗಾ ಅಷ್ಟೋತ್ತರ, ಲಕ್ಷ್ಮೀ ಅಷ್ಟೋತ್ತರ ಅಥವಾ ಲಲಿತಾ ಸಹಸ್ರನಾಮ ಇದು ಯಾವುದಾದ್ರು ಓದ್ಕೊಳ್ತಕ್ಕಂಥದ್ರಿಂದ ನಿಮಗೆ ಬಂಗಾರ ಖರೀದಿಸುವ ಯೋಗ ಫಲಗಳು ತುಂಬ ಚೆನ್ನಾಗಿ ಬರುತ್ತೆ. ಶುಕ್ರವಾರ ಮನೆ ಹತ್ತಿರಲ್ಲಿರುವ ಅಮ್ಮನವರ ದೇವಸ್ಥಾನಕ್ಕೆ ಹೋಗೋದು, ಕುಂಕುಮಾರ್ಚನೆ, ಆಮೇಲೆ ಒಂದು ಅಥವಾ ಫಲಪಂಚಾಮೃತ ಅಭಿಷೇಕ ಅಥವಾ ದೀಪವನ್ನು ಹಚ್ಚಿ ಬರೋದು ಅಮ್ಮನವ್ರ ದೇವಸ್ಥಾನದಲ್ಲಿ, ಅಥವಾ ಶುಕ್ರವಾರಗಳಲ್ಲಿ ಮುತ್ತೈದೆಯರನ್ನ ಮನೆಗೆ ಕರೆದವರಿಗೆ ಅರಿಶಿನ, ಕುಂಕುಮ, ವಿಳೆದೆಲೆ, ಅಡಿಕೆ, ದಕ್ಷಿಣೆ, ತೆಂಗಿನಕಾಯಿ, ಫಲ, ವಸ್ತ್ರ ಏನಾರು ಅವರಿಗೆಲ್ಲ ಕೊಟ್ಟು ಸೌಮಾಂಗಲ್ಯ ದ್ರವ್ಯಗಳನ್ನು ಅವರಿಗೆ ಸಮರ್ಪಣೆ ಮಾಡಿ ಅವ್ರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ ಅವರು ಒಳ್ಳೆಯದಾಗಲಿ ಅಂತ ಆಶೀರ್ವಾದ ಮಾಡಿದ್ರೂ ಕೂಡ ನಿಮಗೆ ಬಂಗಾರ ಖರೀದಿಸುವ ಯೋಗಗಳು ಬರ್ತದೆ. ಇದೆಲ್ಲ ಶುಕ್ರನ ಒಂದು ವಿಶೇಷದಾಯಿತು. ಇದ್ರ ಜೊತೆಗೆ ನೀವು ಬೇಕಾದ್ರೆ ಅಮ್ಮನವರ ಸನ್ನಿಧಾನಗಳು, ಕ್ಷೇತ್ರಗಳು ಕರ್ನಾಟಕದಲ್ಲಿ ಸಿಕ್ಕಾಪಟ್ಟೆ ಇದೆ. 18 ಶಕ್ತಿಪೀಠಗಳಲ್ಲಿ, ಅಷ್ಟಾದಶ ಶಕ್ತಿಪೀಠಗಳಲ್ಲಿ ಒಂದಾದ ಚಾಮುಂಡೇಶ್ವರಿ ಮೈಸೂರು, ಅದು ಕೂಡ ನಮ್ಮಲ್ಲೇ ಇದೆ, ಕರ್ನಾಟಕದಲ್ಲೇ ಇದೆ. ಸೊ ಎಲ್ಲಿ ಬೇಕಾದ್ರೆ ನೀವು ಹೋಗ್ಬೋದು. ದಕ್ಷಿಣ ಕನ್ನಡ ಜಿಲ್ಲೆ, ಉತ್ತರ ಕನ್ನಡ ಜಿಲ್ಲೆ ತುಂಬ ಅಮ್ಮನವರ ಸನ್ನಿಧಾನಗಳಿದೆ. ಕರ್ನಾಟಕ ಟಾಪ್ ಟು ಬಾಟಮ್, ನೀವು ವೆಸ್ಟ್ ಟು ಈಸ್ಟ್ ಎಲ್ಲ ಕಡೆ, ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವದಕ್ಕೂ ಕರ್ನಾಟಕದಲ್ಲೇ ಬೇಕಾದಷ್ಟು ಅಮ್ಮನವರ ಸನ್ನಿಧಾನಗಳಿದೆ. ನೀವು ಶುಕ್ರವಾರಗಳಲ್ಲಿ ಹೋಗಿ ಒಂದು ತುಲಾಭಾರ ಸೇವೆಯೋ, ಪ್ರಾರ್ಥನೆಯೋ, ಹರಕೆಯೋ, ಪೂಜೆಯೋ ಏನಾದ್ರು ಮಾಡಿಕೊಂಡ್ರು ನಿಮಗೆ ಬಂಗಾರ ಖರೀದಿಸುವ ಯೋಗ ಫಲಗಳು ಬರುತ್ತೆ. ನೆಕ್ಸ್ಟ್ ಬಂದು ಗುರುಗ್ರಹ. ಗುರುವಿನ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಬಹಳ ವಿಶೇಷ. ಅಂದರೆ ನೀವು ಗುರುವಾರ ಒಂದು ಹೊತ್ತು ಉಪವಾಸ ಇರೋದು, ಗುರು ಸನ್ನಿಧಾನಗಳಿಗೆ ಹೋಗಿ ನೀವು ಒಂದು ಪ್ರಾರ್ಥನೆ, ಹರಕೆ, ಪೂಜೆ ಮಾಡ್ಕೊಂಡು ಬರ್ತಕ್ಕಂಥದ್ದು. ಮನೆ ಹತ್ತಿರದಲ್ಲಿ ರಾಘವೇಂದ್ರ ಸ್ವಾಮಿ ದೇವಸ್ಥಾನನೋ, ಸಾಯಿಬಾಬಾ ಟೆಂಪಲ್ಲೋ, ದತ್ತಾತ್ರೇಯರ ದೇವಸ್ಥಾನನೋ ಹೋದರೆ ಗುರುವಾರ ಹೋಗಿ ಅಲ್ಲಿ ನಮಸ್ಕಾರ ಮಾಡ್ಕೊಂಡು ಬರ್ತಕ್ಕಂಥದ್ದು. ಗುರುವಿನ ಆರಾಧನೆ ಬಹಳ ವಿಶೇಷವಾಗಿ ನಿಮಗೆ ಬಂಗಾರ ಖರೀದಿಸುವ ಯೋಗ ಫಲಗಳನ್ನು ಕೊಡ್ತದೆ. ಇನ್ನೊಂದು ವಿಶೇಷವಾಗಿ ಒಂದು ಮಂತ್ರ ಬರ್ತದೆ, ಸ್ವರ್ಣಾಕರ್ಷಣ ಭೈರವ ಮಂತ್ರ ಅಂತ ವಿಡಿಯೋ ಎಂಡಲ್ಲಿ ಹೇಳ್ತೀನಿ. ಅದನ್ನು ಪ್ರತಿ ದಿವಸ ನೀವು ಶ್ರವಣ, ಜಪ ಇತ್ಯಾದಿಗಳು ಮಾಡ್ಕೊಳ್ಳೋದ್ರಿಂದ ನಿಮಗೆ ಬಂಗಾರವನ್ನು ಖರೀದಿಸುವಂತಹ ಒಂದು ಯೋಗ ಫಲಗಳು ಚೆನ್ನಾಗಿ ಬರುತ್ತೆ. ಇನ್ನು ಗುರುವಿನ ಆರಾಧನೆ ಅಂತ ಬಂದಾಗ ಇದೇ ತಿಂಗಳು ಜುಲೈ 10ನೇ ತಾರೀಕು ಗುರುವಾರ ಗುರು ಪೂರ್ಣಿಮೆ ಬಂದಿದೆ. ಅದಕ್ಕೆ ವಿಶೇಷವಾಗಿ ಗುರು ಆರಾಧನೆಯನ್ನು ನಾವು ನಿಮ್ಮ ಪರವಾಗಿ ಮಾಡ್ತಾ ಇದ್ದೇವೆ. ವಿಡಿಯೋ ಎಂಡಲ್ಲಿ ಅದ್ರ ಬಗ್ಗೆ ತಿಳಿಸ್ತೇನೆ. ಇದೆಲ್ಲ ವಿಡಿಯೋ ದಯವಿಟ್ಟು ಎಂಡ್ ತನಕ ನೋಡಿ. ಬಹಳ ವಿಶೇಷವಾಗಿ ನಿಮಗೆ ಬಂಗಾರ ಖರೀದಿಸುವ ಯೋಗ ಬೇಕು, ಗುರುವಿನ ಆರಾಧನೆ ಹೇಗೆ ಅನ್ನುವಂಥದ್ದನ್ನು ತಿಳಿಸ್ತಾರೆ. ವಿಡಿಯೋ ಎಂಡೆಲ್ಲ ನಮ್ಗೆ ತಿಳಿಸ್ತಾರೆ ಅದನ್ನು, ಆಯಿತಾ? ಇದು ಒಂದು ವಿಚಾರ. ಇನ್ನೊಂದು ಅಡಮಾನ ಇಟ್ಬಿಟ್ಟಿದ್ದೀವಿ. ವೃಶ್ಚಿಕ ರಾಶಿ ಬಂಗಾರವನ್ನು ಅಡಮಾನ ಇಟ್ಬಿಟ್ಟಿದ್ದೀವಿ, ಬಿಡಿಸ್ಕೊಳ್ಳೋದು ಹೆಂಗೆ ಅಂತ. ವೃಶ್ಚಿಕ ರಾಶಿಯವರಿಗೆ ಬಹಳ ಪ್ರಮುಖವಾಗಿ ಹೇಳ್ತೇನೆ, ಬಂಗಾರವನ್ನು ಅಡಮಾನ ಇಡ್ತಕ್ಕಂಥದ್ದೇ ತಪ್ಪು, ಅದೇ ದೋಷ. ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೇನೆ ಅಂದರೆ, ಗೋಲ್ಡ್ ಲೋನ್, ಈಗ ಬ್ಯಾಂಕ್ಗಳಲ್ಲಿ ನಿಮಗೆ ಗೋಲ್ಡ್ ಲೋನ್ ಅಂತ ಇಟ್ಬಿಡ್ತಾರೆ. ನೀವೇನು ಮಾಡ್ತೀರಾ? ಸೀದಾ ಹೋಗ್ತೀರಾ ಬ್ಯಾಂಕಲ್ಲಿ ಒಂದು ಗೋಲ್ಡ್ ಲೋನ್ ತಗೊಂಡ್ಬಿಡ್ತೀರಾ. ನನ್ನ ಪ್ರಕಾರ ಬಹಳ ತಪ್ಪು. ಯಾವುದೇ ವೃಶ್ಚಿಕ ರಾಶಿಯವರು, ಅದು ಯಾವುದೇ ರಾಶಿಯವರಾಗಿರಲಿ, ಗೋಲ್ಡ್ ಲೋನ್ಗೆ ಹೋಗೋದೇ ತಪ್ಪಾಗುತ್ತೆ. ದರಿದ್ರನ ಕರೆದಂಗೆ ಅದು. ವೃಶ್ಚಿಕ ರಾಶಿಯವರಿಗೆ ಇಂಪಾರ್ಟೆಂಟ್ ಆಗಿ ಹೇಳ್ತಿದ್ದೀನಿ, ಶ್ರದ್ಧೆಯಿಂದ ಕೇಳಿಸ್ಕೊಳ್ಳಿ. ನಿಮಗೆ ಪಂಚಮ ಶನಿ ಇದೆ. ಪಂಚಮ ಶನಿ ಇರೋರು ಕಷ್ಟ ಅಂದ ತಕ್ಷಣ ಮನೆಯಲ್ಲಿರೋ ಬಂಗಾರ ತೊಗೊಂಡೋಗಿ ಅಡ ಇಟ್ಬಿಡ್ತೀರಾ. ದಯವಿಟ್ಟು ಆ ತಪ್ಪನ್ನು ಮಾಡಬೇಡಿ. ಒಮ್ಮೆ ನೀವು ಬಂಗಾರವನ್ನು ಅಡಮಾನ ಇಟ್ಟರೆ ನೀವು ದರಿದ್ರನ ಮನೆ ಕರೆದು ಕೂರಿಸ್ಕೊಂಡಂಗೆ. ಹೇಗೆ ಧೂಮ್ರಪಾನ, ಮದ್ಯಪಾನ ಅಥವಾ ಎಂತ ಹೇಳ್ತೀವಿ ಇಸ್ಪೀಟು ಇತ್ಯಾದಿಗಳು ಆಡ್ತಕ್ಕಂಥದ್ದು ಹೇಗೆ ಕೆಟ್ಟ ಚಟಗಳು, ಬಂಗಾರವನ್ನು ಅಡಮಾನ ಇಡ್ತಕ್ಕಂಥದ್ದೂ ಸಹ ಕೆಟ್ಟ ಚಟವೇ, ಗೊತ್ತಾಯ್ತಲ್ವಾ? ಸೊ ದಯವಿಟ್ಟು ಅದನ್ನು ರೂಢಿಯಲ್ಲಿ ಇಟ್ಕೊಳ್ಬೇಡಿ. ಅಥವಾ ಯಾಕೆಂದರೆ ಇಲ್ಲಿ ತನಕ ಸಾಮಾನ್ಯವಾಗಿ ಇನ್ನು ಪಂಚಮ ಶನಿ ಆರಂಭ ಕಾಲದಲ್ಲಿರೋದ್ರಿಂದ ಇಲ್ಲಿ ತನಕ ನೀವು ಇಟ್ಟಿರುವ ಸಾಧ್ಯತೆಗಳು ಕಡಿಮೆ ಇದೆ. ವೃಶ್ಚಿಕ ರಾಶಿಯವರು ಇಲ್ಲ ನಾನೇನಂತ ಬಂಗಾರ ಏನು ಅಡಮಾನ ಇಟ್ಟಿಲ್ಲ ಅನ್ನುವ ಇದಿರ್ತದೆ. ಆದರೆ ಇನ್ನು ಮುಂದೆ ಪಂಚಮ ಶನಿ ಇನ್ನೂ 2-2.5 ವರ್ಷ ಇರೋದ್ರಿಂದ ಬಂಗಾರವನ್ನು ಅಡಮಾನ ಇಡುವ ಸಾಧ್ಯತೆ ಇನ್ನು ಮುಂದೆ 2.5 ವರ್ಷವರೆಗೂ ಸಾಧ್ಯತೆ ಇರ್ತದೆ. ಸೊ ಆದ್ದರಿಂದ ಈಗಲೇ ಒಂದು ನೀಟಾಗಿ ದೊಡ್ಡದಾಗಿ ಪೇಪರಲ್ಲಿ ಬರೆದು ಗೋಡೆಗೆ ಹಚ್ಚಿಟ್ಕೊಂಬಿಡಿ. ನಾನು ಯಾವುದೇ ಕಾರಣ ದಿನ ನೋಡ್ತಾ ಇರ್ಬೇಕು ಅದನ್ನು, ಬಂಗಾರ ಅಡಮಾನ ಯಾವುದೇ ಕಾರಣಕ್ಕೂ ಇಡೋದಿಲ್ಲ. ಮನಸ್ಸಿನಲ್ಲಿ ಗಂಜಿ ಯಾರು ಕುಡಿತೀನಿ, ಗಂಜಿ ಕುಡ್ಕೊಂಡಾರು ಇಡ್ತೀನಿ, ಬಂಗಾರ ಮಾತ್ರ ಅಡ ಇಡಲ್ಲ ಅಂತ. ಸೊ ಇದನ್ನು ಯಾಕೆಂದರೆ ಲಕ್ಷ್ಮಿಯನ್ನು ಅಡಮಾನ ಇಡ್ಲಿಕ್ಕೆ ಹೋದರೆ ಮತ್ತೆ ನೀವು ಇನ್ನೂ ದರಿದ್ರಕ್ಕೆ ಹೋಗ್ಬಿಡ್ತೀರಾ. ಕಬ್ಬಿಣಗಾಣಕ್ಕೆ ಕೈ ಕೊಟ್ಟಂಗೆ ಅದು ವಾಪಸ್ ಹೇಳ್ಕೊಳಕ್ಕಾಗಲ್ಲ ಅದು, ಆಯ್ತಾ? ಸೊ ಆ ಥರ ದಯವಿಟ್ಟು ಯೋಚನೆ ಮಾಡ್ತಿದ್ರಲ್ಲಿ. ಇಲ್ಲ ಈಗ ಆಲ್ರೆಡಿ ಅರ್ಧಾಷ್ಟಮ ಶನಿ ಎಲ್ಲೋ ಬೇರೆ ಯಾವುದೋ ಕಾರಣಗಳಿಂದ ಬಂಗಾರ ಅಡ ಇಟ್ಬಿಟ್ಟಿದ್ದೀರಾ ವೃಶ್ಚಿಕ ರಾಶಿ,
ಯಾವ ರೀತಿಯಲ್ಲಿ ನಾನು ಏನು ಮಾಡಿದ್ರೆ ಆ ಬಂಗಾರವನ್ನು ಬಿಡಿಸ್ಕೊಳ್ಳೋಕ್ಕಾಗತ್ತೆ ಅಂತ ನೋಡಿದಾಗ ಬಹಳ ಪ್ರಮುಖವಾಗಿ ಗುರು ಶುಕ್ರನೊಟ್ಟಿಗೆ ಕುಜ, ಯಾಕೆ ಕುಜ ನಿಮಗೆ ಷಷ್ಠ್ಯಾಧಿಪತಿ, ಕುಜ ಆರಾಧನೆ ಸುಬ್ರಹ್ಮಣ್ಯ ಆರಾಧನೆಯನ್ನು ವೃಶ್ಚಿಕ ರಾಶಿಯವರು ಮಾಡಿದರೆ ನಿಮಗೆ ಬಂಗಾರವನ್ನು ಬಿಡಿಸ್ಕೊಂಡು ಬರುವ ಯೋಗ ಫಲಗಳು ಚೆನ್ನಾಗಿರುತ್ತೆ. ಕೆಲವು ಜನ ಒಂದು 5 ಲಕ್ಷ 10 ಲಕ್ಷ 20 ಲಕ್ಷ 30 ಲಕ್ಷಕ್ಕೆ ಬಂಗಾರಗಳು ಅಡ ಇಟ್ಬಿಟ್ಟಿರ್ತಾರೆ, ಸಿಕ್ಕಾಪಟ್ಟೆ ಲಕ್ಷಾಂತರ ರೂಪಾಯಿ ದುಡ್ಡಿಗೆ. ಬಿಡಿಸ್ಕೊಂಬರ್ಬೇಕು, ಬಹಳ ಕಷ್ಟ ಆಗ್ತಾ ಇದೆ. ಎಲ್ಲೇ ದುಡ್ಡು ಬಂದರೂ ಕೂಡ ಬೇರೆ ಏನಕ್ಕೋ ಖರ್ಚಾಗ್ತಾ ಇದೆ, ಆ ಪರ್ಟಿಕ್ಯುಲರ್ ಬಂಗಾರ ಬಿಡಿಸ್ಕೊಳ್ಳೋ ಬರೋಕ್ಕಾಗಲ್ಲ. ಎಷ್ಟು ದುಃಖದ ವಿಚಾರ ಅಂದರೆ ಮಂಗಳಸೂತ್ರವನ್ನು ತೊಗೊಂಡೋಗಿ ಅಡ ಇಟ್ಬಿಡ್ತಾರೆ, ಮಂಗಳಸೂತ್ರನ ತೆಗಿಯಂಗೆ ಇಲ್ಲ. ಅದು ಅತ್ಯಂತ ಪವಿತ್ರ, ಅದನ್ನೇ ತೊಗೊಂಡೋಗಿ ಅಡವಾಡ ಇಟ್ಬಿಟ್ಟಿರ್ತಾರೆ. ಎಂಥ ಕೆಟ್ಟ ಒಂದು ಸ್ಥಿತಿ ನನಗೆ ವಿವರಿಸಲಿಕ್ಕೂ ಸಾಧ್ಯ ಇಲ್ಲ ಅದು. ಸೊ ಅದರಿಂದ ದಯವಿಟ್ಟು ಆ ಕೆಲಸವನ್ನು ಮಾಡಬೇಡಿ. ಫಾರ್ ಸಪೋಸ್ ಮಾಡಿದರೆ ಫಸ್ಟ್ ಅದನ್ನು ಬಿಡಿಸ್ಕೊಂಬರುವ ರೀತಿಯಲ್ಲಿ ಏನು ಮಾಡಿದ್ರೆ ಬಿಡಿಸ್ಕೊಂಡು ಬರೋಕ್ಕಾಗತ್ತೆ. ಈ ವಿಡಿಯೋ ಎಂಡಲ್ಲಿ ನಾನು ಸ್ವರ್ಣಾಕರ್ಷಣ ಭೈರವ ಮಂತ್ರವನ್ನು ಹೇಳ್ತೇನೆ, ಪ್ರತಿದಿನ ಶ್ರದ್ಧೆಯಿಂದ ಅದರ ಆ ಮಂತ್ರವನ್ನು ಜಪ ಮಾಡಿ. ಇಲ್ಲ ಅಂತಂದರೆ ಸುಬ್ರಹ್ಮಣ್ಯನ ಒಂದು ಸನ್ನಿಧಾನ, ಮನೆ ಹತ್ರದಲ್ಲಿ ಯಾವುದೇ ಸುಬ್ರಹ್ಮಣ್ಯನ ದೇವಸ್ಥಾನ ಇದ್ದರೂ ಪ್ರತಿದಿನ ಹೋದ್ರೂ ಒಳ್ಳೆಯದೇ. ಇಲ್ಲ ಮಂಗಳವಾರ ಕಡ್ಡಾಯವಾಗಿ ಒಂದು ಹೊತ್ತು ಉಪವಾಸವನ್ನು ಮಾಡಿಕೊಂಡು, ಈ BP ಶುಗರ್ ಇತ್ಯಾದಿಗಳಿಲ್ಲ ಅಂತ ಆದರೆ ಒಂದು ಹೊತ್ತು ಉಪವಾಸವನ್ನು ಮಾಡಿಕೊಂಡು ಸುಬ್ರಹ್ಮಣ್ಯ ಕ್ಷೇತ್ರ ದೇವಸ್ಥಾನಗಳಿಗೆ ಹೋಗಿ ಅಲ್ಲಿ ಕಾಲು ನೋವು ಬರೋ ತನಕ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿ, ರಣಬಾಧ ನಿವಾರಕ ಸುಬ್ರಹ್ಮಣ್ಯ ಸ್ತೋತ್ರಗಳಿದೆ ಅಥವಾ ಅಂಗಾರಕ ಸ್ತೋತ್ರಗಳಿದೆ, ಅದನ್ನು ಪಠನೆ ಮಾಡಿ ಅದ್ರ ಜೊತೆಗೆ ಸುಬ್ರಹ್ಮಣ್ಯನಿಗೆ ಕುಂಕುಮಾರ್ಚನೆ ಫಲಪಂಚಾಮೃತ ಅಭಿಷೇಕ ಮಾಡಿಸ್ತಾ ಇರಿ. ಒಂದು 7 ಅಥವಾ 9 ಮಂಗಳವಾರಗಳು ಕೆಂಪು ವಸ್ತ್ರದಲ್ಲಿ ತೊಗರಿ ಬೇಳೆಯನ್ನು ಅಲ್ಲಿ ಪುರೋಹಿತರಿಗೆ ದಾನ ಮಾಡಿ. ಇಲ್ಲ ಸುಬ್ರಹ್ಮಣ್ಯ ಕ್ಷೇತ್ರಗಳಿಗೆ ಹೋಗಿ, ಈಗ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಮಂಗಳವಾರ ದಿವಸ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ನದಿ ಸ್ನಾನವನ್ನು ಮಾಡಿಕೊಂಡು ಅಲ್ಲೇ ಒಂದು ತುಲಾಭಾರ ಸೇವೆಯನ್ನು ಮಾಡಿಸಿ ಸುಬ್ರಹ್ಮಣ್ಯನಲ್ಲಿ ವಿಶೇಷವಾಗಿ ಪ್ರಾರ್ಥನೆ ಅರ್ಕೆ ಮಾಡ್ಕೊಳ್ಳಿ. ಏನು ಬಂಗಾರ ಅಡ ಇಟ್ಟಿದ್ದೀನಿ ಅದು ಬಿಡಿಸ್ಕೊಂಡು ಬಂದರೆ ಒಂದು 100 ಮಿಲಿ ಅಂದರೆ ಇವತ್ತಿನ ದಿವಸಕ್ಕೆ ಒಂದು 1000 ರೂಪಾಯಿ ಆಗ್ಬೋದು. 100 ಮಿಲಿಯಷ್ಟು ಬಂಗಾರವನ್ನಾದರೂ ನಾನು ನಿಮಗೆ ಹುಂಡಿಗೆ ಹಾಕ್ತೀರಪ್ಪ, ಮತ್ತೆ ಬಂದು ದರ್ಶನ ಮಾಡ್ಕೊಂಡು ಅಂತ ಒಂದು ಹರಕೆ ಪ್ರಾರ್ಥನೆ ಮಾಡ್ಕೊಳ್ಳಿ. ಹಾಗೂ ಇನ್ನು ಮೇಲೆ ಯಾವುದೇ ಕಾರಣಕ್ಕೂ ಬಂಗಾರವನ್ನು ಮಾತ್ರ ಅಡ ಇಡೋದಿಲ್ಲ ಅಂಥೇಳಿ ಒಂದು ಹರಕೆನೋ ಒಂದು ಪ್ರಾರ್ಥನೆನೋ ಒಂದು ಆಣೆ ಪ್ರಮಾಣವೋ ಈ ಥರ ಒಂದು ದೃಢ ನಿರ್ಧಾರಕ್ಕೆ ಬಂದ್ಬಿಡಿ. ಯಾವುದೇ ಕಾರಣಕ್ಕೂ ಬಂಗಾರ ಅಡ ಇಡಲ್ಲ ಅಂತ ಗೊತ್ತಾಯ್ತಲ್ವಾ. ಅದನ್ನು ತೆಗೆದು ಆ ಕಠಿಣ ನಿರ್ಧಾರಕ್ಕೆ ನೀವು ಬರಲಿಲ್ಲ ಅಂತ ಆದರೆ ಬಂಗಾರ ಅಡಮಾನಕ್ಕೆ ಹೋಗ್ಬಿಟ್ರೆ ಮತ್ತೆ ದರಿದ್ರಕ್ಕೆ ಹೋದಂಗೆ. ಇನ್ನು 2.5 ವರ್ಷ ಬೇರೆ ನಿಮಗೆ ಪಂಚಮ ಶನಿ ಇದೆ. ಸೊ ಅದರಿಂದ ದಯವಿಟ್ಟು ಬಂಗಾರ ಅಡಮಾನ ಇಡದೇ ಇರಲಿಕ್ಕೆ, ಇಟ್ಟ ಬಂಗಾರವನ್ನು ಬಿಡಿಸ್ಕೊಂಡು ಬರಲಿಕ್ಕೆ ಅಥವಾ ಹೊಸದಾಗಿ ಬಂಗಾರವನ್ನು ಖರೀದಿ ಮಾಡಲಿಕ್ಕೆ, ಇದೆಲ್ಲದಕ್ಕೂ ಅನುಕೂಲವಾಗುವಂತಹ ಪೂರಕವಾಗಿರುವಂತಹ ವಿಶೇಷವಾದಂತಹ ಮಂತ್ರ ಸ್ವರ್ಣಾಕರ್ಷಣ ಭೈರವ ಮಂತ್ರ. ಇದಕ್ಕೆ ವಿಶೇಷವಾದಂತಹ ನಿಮ್ಮಕ್ಕೋಸ್ಕರ ನಾವು ಮಾಡ್ತಾ ಇರತಕ್ಕಂಥ ಒಂದು ವಿಶೇಷ ಪರಿಹಾರ ಇದೆ. ಅದೇನಪ್ಪ ಅಂತಂದ್ರೆ ವೀಕ್ಷಕರೇ, ಈ ಬಂಗಾರದ ವಿಚಾರದಲ್ಲಿ ಅಂದ್ರೆ ನೀವು ಅಡಮಾನ ಇಟ್ಟ ಬಂಗಾರ ಬಿಡಿಸಿಕೊಳ್ಳಿಕ್ಕಾಗಿರಬಹುದು ಅಥವಾ ಬಂಗಾರವನ್ನ ಸಂಪಾದನೆ ಮಾಡಿಕೊಳ್ಳಿಕ್ಕಾಗಬಹುದು, ಪ್ರತಿಯೊಬ್ಬ ಮನುಷ್ಯನಿಗೂ ಅನುಕೂಲವಾಗಬೇಕು ಅಂತ ಹೇಳಿ ನಮ್ಮಲ್ಲಿ ವಿಶೇಷವಾದಂತಹ ಮಂತ್ರಗಳಿದೆ. ಆ ಮಂತ್ರಗಳಲ್ಲಿ ಒಂದು ಸ್ವರ್ಣಾಕರ್ಷಣ ಭೈರವ ಮಂತ್ರ ಅಂತ. ಈ ವಿಡಿಯೋ ಎಂಡಲ್ಲಿ ನಾನು ಹೇಳ್ತೀನಿ ಆ ಮಂತ್ರವನ್ನ ಅಂತ ಹೇಳಿದ್ದೀನಿ, ಖಂಡಿತವಾಗಿ ಹೇಳ್ತೇನೆ. ಆ ವಿಶೇಷವಾದಂತಹ ಸ್ವರ್ಣಾಕರ್ಷಣ ಭೈರವ ಮಂತ್ರವನ್ನ ಗುರುಪೂರ್ಣಿಮೆಯ ದಿವಸ ಅಂದರೆ ಜುಲೈ 10ನೇ ತಾರೀಕು ಗುರುವಾರ ಅದೇ ಮಂತ್ರದಿಂದ ಹೋಮವನ್ನು ಮಾಡ್ತಾ ಇದ್ದೇವೆ. ಸ್ವರ್ಣಾಕರ್ಷಣ ಭೈರವ ಹೋಮ ಅಂತ ಮಾಡ್ತಾ ಇದ್ದೇವೆ, ಆ ಮಂತ್ರ ಹೋಮ ಅಂತ ಮಾಡ್ತಾ ಇದ್ದೇವೆ. ಸೊ ಈ ಒಂದು ವಿಶೇಷವಾದ ಸ್ವರ್ಣಾಕರ್ಷಣ ಭೈರವ ಮಂತ್ರ ಹೋಮದಲ್ಲಿ ಈ ಧನಾಕರ್ಷಕ ಅದ್ಭುತವಾದ ಮಣಿಯನ್ನು ಇಟ್ಟು ಇದನ್ನು ಎನರ್ಜೈಸ್ ಮಾಡಲಿದ್ದೇವೆ. ಈ ಧನಾಕರ್ಷಕ ರಾ ಪೈರೈಟ್ ಅಂತ ಕರಿತೀವಿ. ಈ ಧನಾಕರ್ಷಕ ಮಣಿಯನ್ನ ನೀವು ಸ್ವರ್ಣಾಕರ್ಷಣ ಭೈರವ ಒಂದು ಮಂತ್ರದಲ್ಲಿ ಎನರ್ಜೈಸ್ ಮಾಡಿ, ಹೋಮ ಮಾಡಿ ಎನರ್ಜೈಸ್ ಮಾಡಿ, ಅದು ನಿಮ್ಮ ಹೆಸರು, ನಿಮ್ಮ ಗೋತ್ರ, ನಕ್ಷತ್ರ, ರಾಶಿ, ನಿಮ್ಮದೇ ಹೆಸರಲ್ಲಿ ಸಂಕಲ್ಪ ಮಾಡಿ ಎನರ್ಜೈಸ್ ಮಾಡಿದಾಗ, ಅದು ಯಾವತ್ತು ಗುರುಪೂರ್ಣಿಮೆಯ ದಿವಸ. ಗುರುಪೂರ್ಣಿಮೆ ಗುರುವಾರ, ಗುರುಪೂರ್ಣಿಮೆ ಸಹಸ್ರ ಗುರು ಶಾಂತಿ ಗುರು ದತ್ತಾತ್ರೇಯ ಹೋಮದ ಜೊತೆಯಲ್ಲಿ ಸ್ವರ್ಣಾಕರ್ಷಣ ಭೈರವ ಹೋಮ ಹಾಗೂ ಈ ಬಂಗಾರ ಅಡಮಾನ ಅಥವಾ ಬಂಗಾರ ಸಂಪಾದನೆ ಮಾಡಲಿಕ್ಕೆ ಅಡ್ಡಿ ಆತಂಕಗಳೇನು ಬರಬಹುದು, ಸರ್ಪದೋಷಗಳಿಂದಾಗಿ ಬರಬಹುದು, ದುಡಿದಿದ್ದೇನು ಉಳಿಯಲ್ಲ ಅನ್ನೋ ರೀತಿಯಲ್ಲಿ. ಆದ್ದರಿಂದ ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಸೊ ಅದು ಎಲ್ಲದರಲ್ಲೂ ಅದ್ಭುತವಾಗಿ ಈ ಒಂದು ವಿಶೇಷವಾದಂತಹ ಧನಾಕರ್ಷಕ ಮಣಿಯನ್ನ ಎನರ್ಜೈಸ್ ಮಾಡಿ ಕೊಡ್ತಾ ಇದ್ದೇವೆ. ಸಂಕಲ್ಪ ಸೇವೆಗೆ ನೀವು ಹೆಸರು ಕೊಟ್ಕೊಳ್ಬಹುದು. ಸ್ಕ್ರೀನ್ ಮೇಲೆ ಕಾಣುವಂತಹ ನಂಬರ್ಗಳಿಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ, ಇಲ್ಲ ನಿಮ್ಮ ಹೆಸರು ನಿಮ್ಮ ಒಂದು ವಿಳಾಸ ಕಳಿಸಿದ್ರು ಪರವಾಗಿಲ್ಲ, ನಿಮಗೆ ಏನು ಗೊತ್ತಿದೆಯೋ ಅದನ್ನು ದಯವಿಟ್ಟು ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಆವತ್ತಿನ ದಿವಸ ಅಂದರೆ 10ನೇ ತಾರೀಕು
ತಾರೀಕು ಗುರುವಾರ ಬೆಳಗ್ಗೆ 6 ಗಂಟೆಗೆ ಒಂದು ನಿಮ್ಮ ಸಂಕಲ್ಪ ಸೇವೆಯನ್ನು ಆರಂಭವಾಗುತ್ತೆ. ಲೈವಲ್ಲಿ ನಿಮ್ಮ ಹೆಸರೆಲ್ಲ ಸಂಕಲ್ಪ ಆಗುತ್ತೆ. ಒಂದು 10:30 ಮೇಲೆ ನಾವು ಹೋಮಗಳನ್ನು ಪ್ರಾರಂಭ ಮಾಡ್ತೇವೆ. ಅದರಲ್ಲಿ ವಿಶೇಷವಾಗಿ ಸ್ವರ್ಣಾಕರ್ಷಣ ಭೈರವ, ಆ ಸ್ವರ್ಣಾಕರ್ಷಣ ಭೈರವ ಹೋಮದಲ್ಲಿ ಈ ಒಂದು ವಿಶೇಷವಾದಂತಹ ಧನಾಕರ್ಷಕ ಮಣಿ ಇದನ್ನು ಎನರ್ಜೈಸ್ ಮಾಡಿ ಕೊಡ್ತಾ ಇದ್ದೇವೆ. ಸೊ ಸಂಕಲ್ಪ ಸೇವೆಗೆ ಬೇಗ ನೀವು ಹೆಸರು ಕೊಟ್ಕೊಳ್ಬಹುದು. ಯಾಕೆಂದ್ರೆ ಈ ಸ್ವರ್ಣಾಕರ್ಷಣ ಭೈರವ ಹೋಮದ ಜೊತೆಯಲ್ಲಿ ನಾವು ಅವತ್ತು ಗುರುವಾರ ಗುರು ಪೂರ್ಣಿಮೆ ಆಗಿರೋದ್ರಿಂದ ಸಹಸ್ರ ಗುರುಶಾಂತಿ ಹೋಮವನ್ನು ಮಾಡಿ 1008 ಸಂಖ್ಯೆಯಲ್ಲಿ ಗುರುಗ್ರಹಕ್ಕೆ ಹೋಮವನ್ನು ಮಾಡಿ ಗುರು ದತ್ತಾತ್ರೇಯರ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ. ಹಾಗೂ ಅದರಲ್ಲಿ ಅಭಿಮಂತ್ರಣೆ ಮಾಡಿ ವಿಶೇಷವಾಗಿ ನಿಮಗೆ ಈ ಒಂದು ಗುರುಗಳ ಗುರುಪಾದುಕೆಗಳನ್ನು ಸಹ ಕೊಡ್ತಾ ಇದ್ದೇವೆ. ಈ ಒಂದು ಗುರುಪಾದುಕೆಗಳು ಸಹಸ್ರ ಗುರು ಶಾಂತಿ ಹೋಮ, ಗುರುದತ್ತಾತ್ರೇಯ ಹೋಮಗಳಲ್ಲಿ ಅಭಿಮಂತ್ರಣೆ ಆದರೆ ಈ ಒಂದು ವಿಶೇಷವಾದಂತಹ ಧನಾಕರ್ಷಕ ಮಣಿ ನಿಮಗೆ ಸ್ವರ್ಣಾಕರ್ಷಣ ಭೈರವ ಹೋಮ, ಅದೇ ರೀತಿಯಲ್ಲಿ ವಿಶೇಷವಾಗಿ ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮ, ಗುರು ಶನಿ ನವಗ್ರಹ ಶಾಂತಿ ಹೋಮಗಳೆಲ್ಲ ಎನರ್ಜೈಸ್ ಆಗುತ್ತಿದೆಲ್ಲ. ಸೊ ಆದ್ದರಿಂದ ದಯವಿಟ್ಟು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಲೈವಲ್ಲಿ ಸಂಕಲ್ಪ ಆಗುತ್ತೆ. ಎಲ್ಲಾ ಹೋಮ ಲೈವ್ ನೋಡ್ತೀರಾ. ಎಲ್ಲಾ ಹೋಮಗಳ ಭಸ್ಮ, ನಾಗಾರಾಧನೆ, ಅರಿಶಿನ ಪ್ರಸಾದ ಜೊತೆಗೆ ಗುರುಪಾದಿಗಳು, ಈ ಒಂದು ಪಾದಕೆಗಳು, ಅದರ ಜೊತೆಗೆ ವಿಶೇಷವಾಗಿ ಈ ಧನಾಕರ್ಷಕ ಮಣಿಯನ್ನ ನಿಮಗೆ ನಾವು ಸ್ಪೀಡ್ ಪೋಸ್ಟ್ ಮೂಲಕ ಕಳುಹಿಸಿಕೊಡ್ತೇವೆ. ಸೊ ಅದರಿಂದ ಬೇಗ ಬೇಗ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ ಹಾಗೂ ನಿಮ್ಮ ರಾಶಿ ಗೊತ್ತಿದ್ರೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಬನ್ನಿ ಈಗ ಆ ವಿಶೇಷವಾದ ಮಂತ್ರವನ್ನ ಕೇಳಿಸ್ಕೊಳ್ಳೋಣ. ಓಂ ಅಸ್ಯ ಶ್ರೀ ಸ್ವರ್ಣಾಕರ್ಷಣ ಭೈರವ ಮಹಾಮಂತ್ರಸ್ಯ ಬ್ರಹ್ಮ ಋಷಿಃ ತ್ರಿಷ್ಠುಪ್ ಛಂದಃ ಶ್ರೀ ಸ್ವರ್ಣಾಕರ್ಷಣ ಭೈರವೋ ದೇವತಾ ಶ್ರೀ ಸ್ವರ್ಣಾಕರ್ಷಣ ಭೈರವ ಪ್ರೀತ್ಯರ್ಥೆ ಸ್ವರ್ಣಾಭರಣ ಪ್ರಾಪ್ತ್ಯರ್ಥೆ ಜಪೆ ವಿನಿಯೋಗಃ. ಓಂ ಧ್ಯಾನಂ कोटिसूर्यप्रतीकाशं कुबेरनिलयं महः नेत्रत्रयं चतुर्बाहुं पाशाङ्कुशवराभयं शशिखण्डजटाचूडं स्वर्णाभरणभूषितं सर्वाभरणसम्पूर्णं शोभितं स्वर्णभैरवम्. ॐ वं आं ह्रूं ह्रीं ह्रां महाभैरवाय पणस्थाय अजामिळबन्धनाय लोकेश्वराय मम दारिद्र्यापहराय ह्रां ह्रीं ह्रूं आं वं ॐ वं आं ह्रूं ह्रीं ह्रां महाभैरवाय पणस्थाय अजामिळबन्धनाय लोकेश्वराय मम दारिद्र्यापहाराय ह्रां ह्रीं ह्रूं आं वं ॐ वं आं ह्रूं ह्रीं ह्रां महाभैरवाय पणस्थाय अजामिळबन्धनाय लोकेश्वराय मम दारिद्र्यापहराय ह्रां ह्रीं ह्रूं आं वं